ಬಿಫೋರ್ ಡೆಲಿವರಿ. ಲಕ್ಷ್ಮಿ ತಗೋಲಕ್ಷ್ಮಿ ಇದೆಲ್ಲ ಚೆನ್ನಾಗಿ ತಿನ್ನಬೇಕು ನೀನು. ಆಗಲಿ ಮಗು ಆರೋಗ್ಯ ಹುಟ್ಟೋದು. ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಇಂಥ ಟೈಮಲ್ಲಿ ನೀನು. ಬೇಡ ರೀ, ಈಗ ತಾನೇ ಊಟ ಮಾಡಿದ್ದೀನಿ, ತಿನ್ನೋಕ್ಕಾಗಲ್ಲ. ಹಂಗೆಲ್ಲ ಹೇಳ್ಬೇಡ ಮಹಾಲಕ್ಷ್ಮಿ. ಈ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕು. ಆಗಲೇ ಮಗು ಚೆನ್ನಾಗಿ ಆರೋಗ್ಯವಾಗಿ ಹುಟ್ಟೋದು. ತಿನ್ನು ನೀನು. ತಿನ್ನೋಕ್ಕಾಗ್ತಿಲ್ಲ ಅತ್ತೆ, ನಾನು ಆಮೇಲಿಂದ ತಿಂತೀನಿ ರೀ. ನೀನು ಹೇಳಿದ್ರೆ ಕೇಳಲ್ಲ, ನಾನೇ ತಿನ್ನಿಸ್ತೀನಿ. ನಾನು ಚಿಕ್ಕ ಮಕ್ಳು ಇನ್ನು. ನಾವಿಲ್ಲಿದ್ರೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಆಗ್ತೀನಿ. ಹೋಗೋಣ ಆ ಕಡೆ ರೀ. ಮತ್ತೆ ನೀವು ಈಗ ಪ್ರೆಗ್ನೆಂಟ್ ಇರೋದು ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದೀರಲ್ಲ, ಆಮೇಲೆ ಪಾಪು ಅಂದಮೇಲೆ ನಾನು ಹಿಂಗೆ ಚೆನ್ನಾಗಿ ನೋಡ್ಕೊತೀರಾ ನನ್ನ ಪಾಪುನ? ಹ್ಞೂ ಮತ್ತೆ ನನಗೆ ನಿನ್ನ ಮತ್ತೆ ಪಾಪ ನೋಡ್ಕೊಳೋದು ಬಿಟ್ಟರೆ ಬೇರೆ ಏನು ಕೆಲಸ? ನಿಮ್ಮನ್ನು ನಂಗೆ ಚೆನ್ನಾಗಿ ನೋಡ್ಕೊತೀನಿ. ಪಾಪ ಆದಮೇಲೆನೂ ಅಷ್ಟೇ ಚೆನ್ನಾಗಿ ನೋಡ್ಕೊತೀನಿ. ಸರಿ ರೀ. ಡೆಲಿವರಿ ಆದ ಮೇಲೆ ಹಳೆ ಕಾಲ ಸಾಂಗ್ ಸೂಪರ್ ಆಗೈತೆ. ಇವಾಗಲೂ ಬರ್ತವೆ, ಒಂಚೂರು ಚೆನ್ನಾಗಿಲ್ಲ. ಆಗಿನ ಕಾಲದ ಹಾಡುಗಳು ಕೇಳೋಕೆ ಎಷ್ಟು ಚೆನ್ನಾಗಿದ್ದಾವೆ ನೋಡು. ನಮ್ಮ ಚೆನ್ನಾಗಿದ್ದಾವೆ ಹಳೆ ಸಾಂಗು. ರೀ, ಏನು ಟಿವಿ ನೋಡ್ಕೊಂಡು ಕೂತಿದ್ದೀರಾ? ತಗೊಳ್ಳಿ ಮಗನ ಸ್ವಲ್ಪ ಇಟ್ಕೊಳ್ಳಿ, ನನ್ನ ಅಡುಗೆ ಮನೇಲಿ ಕೆಲಸ ಇದೆ. ಇವನು ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನಾನು ಈಗ ತಾನೇ ಆಫೀಸಿಂದ ಬಂದು ಸುಸ್ತಾಗಿ ಇದ್ರಲ್ಲಿ ಮಗು ನೋಡ್ಕೊತೀಯ. ಮನೇಲಿ ಇರ್ತೀಯಲ್ಲ, ಬೆಳಗಿಂದ ನೋಡ್ಕೊಳಕ್ಕಾಗಲ್ವ ನಿನ್ನ ಕೈಯಲ್ಲಿ? ಅವನಿಗೆ ತಾನೇ ಅಲ್ಲಿಂದ ಕಷ್ಟ ಬಿತ್ಕೊಂಡು ಬಂದು ಒಂದು 5 ನಿಮಿಷ ಕುತ್ಕೊಳಕ್ಕಿಲ್ಲ, ಬಂದ್ಬಿಡ್ತೀಯ ಮಗು ಹಿಡ್ಕೊ ಅಂತ. ಮನೇಲಿ ತಾನೇ ಇರ್ತೀಯ, ನೋಡ್ಕೊಳಕ್ಕೇನು ನಿನಗೆ? ಅವ್ನಿಗೆ ತಾನೇ ಬಂದವನು, ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಂದು ಕೊಡೋ ಅವನಿಗೆ. ಸ್ವಲ್ಪ ನೋಡ್ಕೊಡ್ರಿ ಸರಿ, ಅಡುಗೆ ಮನೆ ಗಂಟ ಆಗಲ್ಲ ನನ್ನ ಕೈಯಲ್ಲಿ. ನಾನು ಮಲ್ಕೊತೀನಿ, ಬೇಕಾದ್ರೆ ನೀನು ನೋಡ್ಕೊ.